ಈ ದಿನಗಳಲ್ಲಿ ನಾವು ಧಾರ್ಮಿಕ ವಿಚಾರಗಳ ಕುರಿತು ವಾದ ಮಾಡುವುದಾಗಲಿ ಜಗಳ ಮಾಡುವುದಾಗಲಿ ಪ್ರಯೋಜನ ಪಡುವಂಥದ್ದು ಅಲ್ಲ. ಶಾಂತ ಭಾವದಿಂದ ಒಬ್ಬರನ್ನೊಬ್ಬರು ತಿದ್ದಿ ಸರಿ ಮಾಡಬೇಕು. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮವು ಯೋಬನ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿದೆ. ಯೋಬನು ತನ್ನ ತಪ್ಪನ್ನು ಒಪ್ಪಿಕೊಂಡು ದೀನನಾದಾಗ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ದೇವರು ಮಾಡಿದ್ದ ಕಾರ್ಯಗಳೇನು ಎಂಬುದನ್ನು ಈಗ ನೋಡೋಣ.
ಮತ್ತು ನಾವು ಕಲಿತಂಥ ವಿಷಯಗಳಿಗೆ ಸರಿಯಾಗಿ ನಾವು ಜೀವಿಸೋಣ. ಬನ್ರಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಿಕೊಳ್ಳುವನು, ಹಾಗೆಯೇ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರಾತ್ಮನು ನಮ್ಮನ್ನು ಇಲ್ಲಿಯವರೆಗೆ ನಡೆಸಿದ್ದಾನೆ. ಆತನು ಬೋಧಿಸಿದಂಥ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೋಬ 40ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಯೆಹೋವನು ಯೋಬನಿಗೆ, ಆಕ್ಷೇಪಕನು ಸರ್ವಶಕ್ತನ ಸಂಗಡಲು ವ್ಯಾಜ್ಯವಾಡುವನೋ, ದೇವರೊಂದಿಗೆ ವಿವಾದ ಮಾಡುವವನು ಇದಕ್ಕೆಲ್ಲ ಉತ್ತರ ಕೊಡಲಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನೇ, ನೀನು ದೇವರಿಗೇನೆ ಪಾಠ ಕಲಿಸುವ ಸ್ಥಿತಿಯಲ್ಲಿದ್ದೀಯೋ? ನಿಜವಾಗಿಯೂ ನೀನು ಜ್ಞಾನವಿಲ್ಲದವನಾಗಿ ಮಾತನಾಡಿದ್ದಿ. ಯೋಬನು ದೇವರಿಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಿದ್ದನು. ಅವನು ದೇವರಿಗೆ ಹೇಳಲು ಯತ್ನಿಸುತ್ತಿದ್ದನು. ಆದರೆ ಅವನು ಜ್ಞಾನವಿಲ್ಲದೆ ಮಾತನಾಡುತ್ತಿದ್ದರಿಂದ ಆ ಯೋಗ್ಯತೆ ಅವನಿಗಿರಲಿಲ್ಲ. ಈಗ ದೇವರು ಯೋಬನಿಂದ ಉತ್ತರವನ್ನು ಅಪೇಕ್ಷಿಸುತ್ತಾನೆ. ಯೋಬ 40ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೋಬನು, ಅಯ್ಯೋ, ನಾನು ಅಲ್ಪನೇ ಸರಿ, ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ? ಬಾಯ ಮೇಲೆ ಕೈ ಇಟ್ಟುಕೊಳ್ಳುವೆನು. 1 ಸಾರಿ ಮಾತನಾಡಿದ್ದೇನೆ, ಪ್ರತಿವಾದ ಮಾಡಲಾರೆನು. 2 ಸಲ ಹೌದು, ಇನ್ನೇನು ನುಡಿಯಲೊಲ್ಲೆನು ಎಂದು ಯೆಹೋವನಿಗೆ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಹೇಳುತ್ತಾನೆ, ನಾನು ಸುಮ್ಮನಿರಬೇಕಿತ್ತು. ಈಗ ನಾನು ನೀಚನೆಂಬುದನ್ನು ತಿಳಿದುಕೊಂಡಿದ್ದೇನೆ. ಏನೇ ಸಂಭವಿಸಿದರೂ ತನ್ನ ಯಥಾರ್ಥತೆಯನ್ನು ಕಾಪಾಡಿಕೊಳ್ಳುವೆನೆಂದು ಹೇಳಿದವನು ಇವನೆಯೋ? ತಾನು ನೀತಿವಂತನಾಗಿರುವುದರಿಂದ ದೇವರು ಈ ಸಂಕಟಗಳನ್ನು ನನಗೆ ಕೊಟ್ಟದ್ದು, ದೇವರಿಂದಲೇ ಏನೋ ತಪ್ಪಾಗಿದೆ ಎಂದು ಹೇಳಿದವನು ಇವನೆಯೋ? ಇದೇ ಮನುಷ್ಯನು ಈಗ ತಾನು ಕೆಟ್ಟವನೆಂದು ಹೇಳುತ್ತಾನೆ. ಪ್ರಿಯರೇ, ಒಬ್ಬರು ಹೇಳಿರುವಂತೆ ದೇವರು ನಮ್ಮನ್ನು ನೋಡುವ ಹಾಗೆ ನಾವು ನಮ್ಮನ್ನು ನೋಡಿಕೊಳ್ಳುವುದಾದರೆ ನಾವು ನಮ್ಮನ್ನು ಸಹಿಸಿಕೊಳ್ಳಲಿಕ್ಕಿಲ್ಲ. ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಾವೆಷ್ಟು ಕೆಟ್ಟವರೆಂದು ತಿಳಿದುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ಯೋಬನಿಗೆ ಹೀಗೆ ಕಾಣಿಸಿಕೊಂಡದರಿಂದ 3 ರೀತಿಯ ಪರಿಣಾಮಗಳಾದವು. ಅದಾವುದೆಂದರೆ ದೇವರೊಂದಿಗಿನ ಅವನ ಸಂಬಂಧ, ತನ್ನೊಂದಿಗಿನ ಸಂಬಂಧ ಮತ್ತು ತನ್ನ ಸ್ನೇಹಿತರೊಂದಿಗಿನ ಸಂಬಂಧದ ಮೇಲೆ ಇದರ ಪರಿಣಾಮಗಳಾದವು. ಜ್ಞಾನವಿಲ್ಲದವನಾಗಿ ಮಾತನಾಡಿದವನು ಇವನೇ. ಅವನ ಮಾತುಗಳು ವಿವೇಕವಿಲ್ಲದವುಗಳಾಗಿದ್ದವು. ಈಗ ಅವನು ತಾನು ಸುಮ್ಮನಿರಬೇಕಿತ್ತು ಎಂದು ನೆನೆಸುತ್ತಾನೆ. ಅವನು ಪಕ್ಕನೆ ಮೌನ ತಾಳುತ್ತಾನೆ, ಬಾಯಿಗೆ ಕೈಯಿಟ್ಟುಕೊಳ್ಳುತ್ತಾನೆ. ಯೋಬ 40ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಶೂರನಂತೆ ನಡು ಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ಏನು, ನನ್ನ ನೀತಿಯನ್ನು ಖಂಡಿಸಿ ಬಿಡುವೆಯಾ? ನಿನ್ನ ನ್ಯಾಯವನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ನನ್ನನ್ನು ಕೆಟ್ಟವನೆಂದು ನಿರ್ಣಯಿಸುವಿಯೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿರುಗಾಳಿಯು ಎಲ್ಲ ಕಡೆಯಿಂದ ಭಯಂಕರವಾಗಿ ಬೀಸತೊಡಗುತ್ತದೆ. ಆ ಬಿರುಗಾಳಿಯೊಳಗಿಂದ ದೇವರು ಮಾತನಾಡುತ್ತಾನೆ. ಆತನು ಯೋಬನಿಗೆ ಪ್ರಶ್ನೆ ಹಾಕುವುದನ್ನು ಮುಂದುವರಿಸುತ್ತಾನೆ. ದೇವರು ಯೋಬನನ್ನು ಕೇಳುತ್ತಾನೆ, ನಾನು ತಪ್ಪು ಮಾಡಿದ್ದೇನೆಂದು ನನಗೆ ಹೇಳಲು ಪ್ರಯತ್ನಿಸುತ್ತಿದ್ದೀಯಾ? ದೇವರು ಖಂಡಿತವಾಗಿ ತಪ್ಪು ಮಾಡಲಿಲ್ಲ. ಮುಂದಕ್ಕೆ ಯೋಬನು ದೇವರಿಗೆ ಹೇಳುತ್ತಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ. ಇದನ್ನು ಯೋಬ 42ನೇ ಅಧ್ಯಾಯ 2ನೇ ವಚನದಲ್ಲಿ ಮುಂದಕ್ಕೆ ನಾವು ಓದುತ್ತೇವೆ. ಪ್ರಿಯರೇ, ಬಹು ಸಮಯದ ನಂತರ ಅವನಿಗೆ ಸತ್ಯ ತಿಳಿಯಿತು. ನಿಜವಾಗಿಯಾದರೆ ಯೋಬನಲ್ಲಿ ಜ್ಞಾನೋದಯವಾಗುತ್ತಾ ಇತ್ತು. ಅವನು ಮೊದಲು ತನ್ನನ್ನು ತಾನು ತಿಳಿದಿರಲಿಲ್ಲ, ಆದರೆ ತಾನು ಕೆಟ್ಟವನೆಂದು ತಿಳಿದುಕೊಳ್ಳುವ ಸ್ಥಿತಿಗೆ ತಲುಪಿದ್ದಾನೆ. ಒಬ್ಬನು ಈ ಸ್ಥಿತಿಗೆ ತಲುಪಿದಾಗ ಅವನು ತುಂಬ ದೂರ ಕ್ರಮಿಸಿದವನಾಗಿರುತ್ತಾನೆ. ದೇವರ ಬಳಿಗೆ ಬರುತ್ತಿರುವ ಯೋಬನ ಮೊದಲ ಹೆಜ್ಜೆ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಪುನಃ ತನ್ನ ಸೃಷ್ಟಿ ಕಾರ್ಯಗಳ ಆಧಾರದ ಮೇಲೆ
ಯೋಬನಿಗೆ ಪ್ರಶ್ನೆ ಹಾಕುತ್ತಾನೆ. ಯೋಬನೇ, ಸುತ್ತಲೂ ನೋಡು, ನಿನಗೆ ತಿಳಿಯದಿರುವ ಅನೇಕ ಸಂಗತಿಗಳು ಅಲ್ಲಿವೆ. ನೀನು ನನ್ನನ್ನು, ನಾನು ಈ ವಿಶ್ವವನ್ನು ನಡೆಸುವ ನನ್ನ ನೈತಿಕ ಮಟ್ಟವನ್ನು ಹೇಗೆ ತೀರ್ಪು ಮಾಡಬಲ್ಲೆ? ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ದೇವರ ಕುರಿತಾಗಿ ತಮ್ಮದೇ ಆದ ಮೂರ್ಖ ತೀರ್ಮಾನಗಳನ್ನು ಹೇಳಿಕೊಳ್ಳುತ್ತಾರೆ. ಕರ್ತನ ಕುರಿತಾಗಿ ಕ್ರೈಸ್ತರೂ ಕೂಡ ಕೆಲವು ಬುದ್ಧಿಹೀನ ಮಾತುಗಳನ್ನಾಡುವುದನ್ನು ಕೇಳಿದ್ದೇನೆ. ಪ್ರಿಯರೇ, ದೇವರ ಕುರಿತು ನಾವು ಏನು ಹೇಳುತ್ತೇವೆಂಬುದರ ಕುರಿತು ನಾವು ಎಚ್ಚರದಿಂದಿರತಕ್ಕದ್ದು. ನಮ್ಮ ಮಾತುಗಳು ದೇವರ ವಾಕ್ಯಕ್ಕೆ ಸರಿಯಾದದ್ದಾಗಿರತಕ್ಕದ್ದು. ಯೋಬನು ದೇವರನ್ನು ನಿಜವಾಗಿಯೂ ತಿಳಿದಿರಲಿಲ್ಲವೆನ್ನುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವನು ತಿಳುವಳಿಕೆಯಿಲ್ಲದವನಾಗಿ ಮಾತನಾಡಿದನು. ದೇವರು ಅವನನ್ನು ಎದುರಿಸಿದಾಗ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ. ಯೋಬ 41ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಮೊಸಳೆಯನ್ನು ಗಾಳದಿಂದ ಎಳೆದು ಹುರಿಯಿಂದ ಅದರ ನಾಲಿಗೆಯನ್ನು ಅದುಮಿ ಬಿಗುವಿಯೋ, ಅದರ ಮೂಗಿಗೆ ಆಪನ್ನು ಪೋಣಿಸುವಿಯೋ, ದವಡೆಗೆ ಮುಳ್ಳನ್ನು ಚುಚ್ಚುವಿಯಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನೇ, ಸಮುದ್ರದ ಈ ರಾಕ್ಷಸ ಪ್ರಾಣಿಯ ವಿಚಾರವಾಗಿ ನಿನಗೇನು ತಿಳಿದಿದೆ? ಪ್ರಿಯರೇ, ಕ್ಯಾಲಿಫೋರ್ನಿಯಾದ ಸಮುದ್ರ ತೀರದಲ್ಲಿನ ಮಹಾ ತಿಮಿಂಗಿಳಗಳ ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ಅವುಗಳ ಕುರಿತು ತಿಳುಕೊಳ್ಳಲು ಅನೇಕ ಸಂಗತಿಗಳನ್ನು ಮಾಡುತ್ತಿದ್ದಾರೆ. ಯೋಬನ ದಿನಗಳಿಗಿಂತ ಇಂದು ನಾವು ತುಂಬ ದೂರ ಬಂದಿದ್ದೇವೆ. ಆದರೂ ಸಮುದ್ರದಲ್ಲಿರುವ ಈ ದೊಡ್ಡ ಪ್ರಾಣಿಗಳ ಕುರಿತಾಗಿ ಎಲ್ಲವನ್ನೂ ನಾವು ತಿಳಿದಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಡೈನೋಸಾರ್ಗಳ ಕುರಿತು ನಮಗೇನು ತಿಳಿದಿದೆ? ವಸ್ತು ಸಂಗ್ರಹಾಲಯದ ಮಾರ್ಗದರ್ಶಿಯೊಬ್ಬನ ಉಪನ್ಯಾಸದಿಂದ ಈ ಕುರಿತು ನಾನು ಅನೇಕ ಸಂಗತಿಗಳನ್ನು ಕೇಳಿದೆ. ಡೈನೋಸಾರ್ನ ವಿಚಾರಕ್ಕೆ ಬಂದಾಗ ಅವನು, ಈ ಡೈನೋಸಾರ್ ಎಂಬ ಪ್ರಾಣಿ 2 ಮಿಲಿಯದ 6 ವರ್ಷಗಳಷ್ಟು ಪ್ರಾಯದ್ದು ಎಂದು ಹೇಳಿದನು. ಆಗ ಒಬ್ಬನು ಅವನ ಬಳಿಗೆ ಬಂದು, ಸ್ವಲ್ಪ ತಾಳು, 2 ಮಿಲಿಯ ವರ್ಷವಾದರೆ ಸರಿ, ನಾನು ಒಪ್ಪುತ್ತೇನೆ. ಆದರೆ ಈ 6 ಎಲ್ಲಿಂದ ಬಂತು ಎಂದು ಕೇಳಿದನು. ಆಗ ಆ ಮಾರ್ಗದರ್ಶಿಯು, ನಾನು ಇಲ್ಲಿ ಕೆಲಸಕ್ಕೆ ಸೇರಿದಾಗ ಆ ಡೈನೋಸಾರ್ 2 ಮಿಲಿಯ ವರ್ಷದ್ದಾಗಿತ್ತು. ನಾನು ಇಲ್ಲಿ ಸೇರಿ 6 ವರ್ಷಗಳಾಗಿವೆ. ಆದ್ದರಿಂದ ಡೈನೋಸಾರ್ನ ಪ್ರಾಯ 2 ಮಿಲಿಯದ 6 ವರ್ಷ ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಾನು ಪುನಃ ಕೇಳುತ್ತೇನೆ, ಡೈನೋಸಾರ್ಗಳ ಕುರಿತಾಗಿ ನಮಗೆ ಏನು ತಿಳಿದಿದೆ? ಯಾವ ಕ್ಷೇತ್ರದಲ್ಲಿನ ಯಾವ ಪರಿಣಿತನನ್ನು ಈ ವಿಚಾರವಾಗಿ ಕೇಳಿದರೂ ಅವನು ಕೊಡುವ ಉತ್ತರ, ನನಗೆ ಆ ಕುರಿತು ಹೆಚ್ಚು ತಿಳಿದಿಲ್ಲ ಎಂಬುದೇ ಆಗಿರುತ್ತದೆ. ಈ ಕ್ಷೇತ್ರದಲ್ಲಿ ಅವನು ಹೆಚ್ಚಿನ ಸಾಧನೆ ಮಾಡಲಿಲ್ಲ, ತಾನು ಇನ್ನು ಕಲಿಯುತ್ತಿದ್ದೇನೆ ಅಷ್ಟೇ ಹೇಳುತ್ತಾನೆ. ಪ್ರಿಯರೇ, ದೇವರ ಮೇಲೆ ತೀರ್ಪು ಹೇಳಲು ಯಾರಿಗೂ ಯೋಗ್ಯತೆ ಇಲ್ಲವೆಂಬುದನ್ನು ನಾನು ಹೇಳಬಯಸುತ್ತೇನೆ. ಚರಿತ್ರೆಯ ಆದಿಯಲ್ಲಿ ದೇವರು ಯೋಬನಿಗೆ ಹೇಳಿದ್ದು ಇದನ್ನೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪಶ್ಚಾತ್ತಾಪ ಎಂಬ ವಿಚಾರವನ್ನು ನೋಡೋಣ. ಇದೆಲ್ಲದರ ಪರಿಣಾಮ ಯೋಬನ ಮೇಲೆ ಹೇಗಾಯಿತೆಂಬುದನ್ನು ನೋಡಿರಿ. ಯೋಬ 42ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಯೋಬನು ಯೆಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ದೇವರು ಇಂಥವನೋ? ಆತನು ಎಲ್ಲವನ್ನೂ ಮಾಡಬಲ್ಲನೋ? ದೇವರ ಕುರಿತಾದ ಒಂದು ಹಳೇ ಮಾತು ಹೀಗಿದೆ: ಬಂಡೆಯನ್ನು ದೇವರು ತಾನು ಎತ್ತಲಾರದಷ್ಟು ದೊಡ್ಡದಾಗಿ ಮಾಡಬಲ್ಲನೋ ಎಂಬುದೇ. ಪ್ರಿಯರೇ, ಇದು ಒಬ್ಬ ಮಿಲ್ಕ್ ಟೋಸ್ಟ್ ಎಂಬವನಿಗೆ ಹೇಳಲ್ಪಟ್ಟ ಪ್ರಶ್ನೆಯಂತಿದೆ. ಆ ಪ್ರಶ್ನೆ ಹೀಗಿದೆ: ನೀನು ನಿನ್ನ ಹೆಂಡತಿಯನ್ನು ಇನ್ನೂ ಹೊಡೆಯುತ್ತಿದ್ದೀಯೋ? ಇದಕ್ಕೆ ಉತ್ತರ ಕೊಡಲ ಸಾಧ್ಯ. ಯಾಕೆಂದರೆ ನೀನು ಹೌದೆಂದರೂ ಇಲ್ಲವೆಂದರೂ ಸಿಕ್ಕಿಬೀಳುತ್ತಿ. ದೇವರ ಕುರಿತಾದ ಆ ಪ್ರಶ್ನೆ ಯಾವ ಉತ್ತರವೂ ಇಲ್ಲ. ಯಾಕೆಂದರೆ ದೇವರು ಮೂರ್ಖ ಕೆಲಸವನ್ನೆಂದಿಗೂ ಮಾಡುವಾತನಲ್ಲ. ಆತನು ತನ್ನ ಸ್ವಭಾವಕ್ಕನುಸಾರವಾಗಿಯೇ ಎಲ್ಲವನ್ನೂ ಮಾಡುತ್ತಾನೆ. ಯಾವಾಗಲೂ ಆತನು ತನಗೆ ಸತ್ಯವಂತನಾಗಿರುತ್ತಾನೆ. ಆದ್ದರಿಂದ ದೇವರನ್ನು ಆತನಿಗೆ ಅಸಾಧ್ಯವಾದ ಕಾರ್ಯವನ್ನು ಮಾಡುವಂತೆ ನೀನು ಹೇಳಲಾಗುವುದಿಲ್ಲ. ಅದೇಕೆಂದು ತಿಳಿದಿದೆಯೋ? ಯಾಕೆಂದರೆ ನೀನು ಹಾಗೆ ಕೇಳಲು ಸಾಧ್ಯವೇ ಇಲ್ಲ. ದೇವರು ನಿನ್ನ ಸೇವಕನಲ್ಲ. ನೀನು ಹೇಳುವ ಯಾವುದನ್ನಾದರೂ ಆತನು ಮಾಡಬೇಕೆಂದಿಲ್ಲ. ಯೋಬ 42ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ:
ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು, ನನಗೆ ಗೊತ್ತಿಲ್ಲದೆ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತನಾಡಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನಗೆ ತಿಳಿಯದಿರುವ ಸಂಗತಿಗಳನ್ನು ಮಾತನಾಡಿದ್ದೇನೆ ಎಂದು ಯೋಬನು ಒಪ್ಪಿಕೊಳ್ಳುತ್ತಾನೆ. ಕಾಲೇಜಿನಲ್ಲಿನ ನಮ್ಮ ಕೆಲವು ತರಬೇತಿ ಕಾರ್ಯಕ್ರಮಗಳು ಹೀಗೆಯೇ ಇರುತ್ತಿದ್ದವು. ನಾವು ರಾತ್ರಿ ನಮ್ಮ ಓದು ಮುಗಿದ ಬಳಿಕ ಯಾರಾದರೊಬ್ಬರ ಕೋಣೆಯಲ್ಲಿ ಸೇರಿಕೊಂಡು ನಾವು ಯಾವ ಪ್ರಸ್ತಾಪದ ಕುರಿತು ಮಾತನಾಡೋಣ ಎಂದು ಕೇಳುತ್ತಿದ್ದೆವು. ನಾವು ತಿಳಿಯದೇ ಇರುವ ಯಾವುದರ ಕುರಿತಾದರೂ ಮಾತನಾಡೋಣ. ಆಗ ನಾವು ಮಿತಿಯಿಲ್ಲದೆ ಚರ್ಚೆ ಮಾಡಬಹುದು, ನಮ್ಮ ಮನಸ್ಸಿಗೆ ಬಂದುದನ್ನು ನಾವು ಹೇಳಬಹುದು ಎಂಬುದಾಗಿ. ಪ್ರಿಯರೇ, ಯೋಬನು ಮಾಡುತ್ತಿದ್ದುದು ಇದನ್ನೇ. ತನಗೇನೂ ತಿಳಿಯದಿರುವ ಸಂಗತಿಗಳ ಕುರಿತಾಗಿ ಅವನು ಮಾತನಾಡಿದ್ದನು. ತನ್ನ ಜ್ಞಾನಕ್ಕೆ ಮೀರಿದ ವಿಚಾರಗಳನ್ನು ಪ್ರಸ್ತಾಪಿಸಿದ್ದನು. ಜ್ಞಾನವಿಲ್ಲದೆ ಮಾತನಾಡಿದ್ದನು. ಯೋಬ 42ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ದಯಮಾಡಿ ಕೇಳು, ನಾನೇ ಮಾತನಾಡುವೆನು, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೋ ನಿನ್ನನ್ನೇ ಕಣ್ಣಾರೆ ಕಂಡೆನು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಯೋಬನಿಗೆ ದೇವರ ಕುರಿತು ಹೊಸ ಭಾವನೆ ಹುಟ್ಟಿಕೊಂಡಿದೆ. ಈಗ ಅವನು ದೇವರು ಮಾಡುವ ಯಾವುದನ್ನೂ ಪ್ರಶ್ನಿಸುವ ಸ್ಥಿತಿಯಲ್ಲಿಲ್ಲ. ಈಗ ದೇವರನ್ನು ನಂಬುವುದು ಮಾತ್ರ. ಈಗ ಅವನಿಗೆ ದೇವರೊಂದಿಗೆ ಹೊಸ ಸಂಬಂಧ ಉಂಟಾಗಿದೆ. ಪ್ರಿಯರೇ, ಮೊದಲನೇದಾಗಿ ಯೋಬನು ತಾನು ಇರುವ ಸ್ಥಿತಿಯಲ್ಲಿ ತನ್ನನ್ನು ನೋಡಿಕೊಂಡವನು. ಆಗ ಅವನು ತನ್ನೊಂದಿಗೆ ಹೊಸ ಸಂಬಂಧಕ್ಕೆ ಬಂದನು. ತಾನು ಕೆಟ್ಟವನು ಎಂದು ತಿಳಿದುಕೊಂಡು ತನ್ನನ್ನೇ ಅಸಹಿಸಿಕೊಳ್ಳತೊಡಗಿದನು. ದೇವರೊಂದಿಗೆ ಹೊಸ ಸಂಬಂಧವನ್ನು ಸ್ಥಾಪಿಸಿಕೊಂಡನು. ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತವನಾಗಿ ಪಶ್ಚಾತ್ತಾಪ ಪಟ್ಟನು. ಪ್ರಿಯರೇ, ನಿಜವಾದ ಪಶ್ಚಾತ್ತಾಪದ ಹಂತಗಳು ಹೀಗಿವೆ. ಅದು ನಂಬಿಕೆಯ ಪಶ್ಚಾತ್ತಾಪವಾಗಿದೆ. ಮೊದಲನೆಯದಾಗಿ ನೀನು ನಿನ್ನನ್ನು ಕೆಟ್ಟವನೆಂದು ತಿಳಿದುಕೊಳ್ಳಬೇಕು. ಎರಡನೆಯದಾಗಿ ನೀನು ನಿನ್ನನ್ನು ಅಸಹಿಸಿಕೊಳ್ಳಬೇಕು. ಪ್ರಿಯರೇ, ಪಕ್ಷಿಗಳು ಅಡವಿಯಲ್ಲಿ ಹೆಣಗಳನ್ನು ಕುಕ್ಕಿ ತಿನ್ನುವುದನ್ನು ನೀನು ನೋಡಿರಬಹುದು. ನೀನು ನಿನ್ನ ಮೇಲೆ ಭರವಸವಿಡುವುದನ್ನು ಬಿಟ್ಟಾಗ, ಸ್ವಾರ್ಥವೆಂಬ ಹಳೆ ಹೆಣವನ್ನು ಬಿಟ್ಟಾಗ, ಜೀವವುಳ್ಳ ದೇವರ ಕಡೆಗೆ ತಿರುಗಿಕೊಂಡಾಗ ಅದು ನಿಜವಾದ ಪಶ್ಚಾತ್ತಾಪವಾಗಿದೆ. ಅದು ಎಂಥ ಅದ್ಭುತವಾದ ಅನುಭವವಾಗಿದೆ. ಪ್ರಿಯರೇ, ಯೋಬನು ದೇವರ ಸಾರ್ವಭೌಮತ್ವವನ್ನು ಗ್ರಹಿಸಿಕೊಳ್ಳುತ್ತಾನೆ. ತನ್ನ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಡುತ್ತಾನೆ. ಯೋಬನ ಜೀವಿತದಲ್ಲಿ ದೇವರು ತನ್ನ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದಾನೆ. ದೇವರು ತನ್ನನ್ನು ಪಶ್ಚಾತ್ತಾಪಕ್ಕೆ ನಡೆಸುವುದಕ್ಕಾಗಿಯೇ ಈ ರೀತಿ ಶ್ರಮೆ ಪಡುವುದಕ್ಕೆ ಬಿಟ್ಟನು ಎಂಬುದನ್ನು ಯೋಬನು ಸ್ಪಷ್ಟವಾಗಿ ತಿಳುಕೊಳ್ಳುತ್ತಾನೆ. ಪ್ರಿಯರೇ, ತನ್ನನ್ನು ದೇವರ ಪ್ರಸನ್ನತೆಯ ಎದುರಿನಲ್ಲಿ ಕಾಣುತ್ತಾನೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಸತ್ಯವನ್ನನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡರೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಉಪಸಂಹಾರ ಎಂಬ ವಿಚಾರವನ್ನು ನೋಡಲಿದ್ದೇವೆ. ಕೊನೆಗೂ ಯೋಬನು ತನ್ನ ಸ್ನೇಹಿತರೊಂದಿಗೆ ಹೊಸ ಸಂಬಂಧಕ್ಕೆ ಬರುತ್ತಾನೆ. ಯೋಬ 42ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರೂ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ
ಎಂದು ಹೇಳಿದನು. ಆಗ ತೇಮಾನ್ಯನಾದ ಎಲೀಫಜನು, ಶೂಹಾಯನಾದ ಬಿಲ್ದದನು, ನಾಮಾತ್ಯನಾದ ಚೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಸ್ನೇಹಿತರೊಂದಿಗೆ ಜಗಳವಾಡುವ ಇಲ್ಲವೇ ವಾದಿಸುವ ಬದಲು ಯೋಬನು ಈಗ ಅವರಿಗಾಗಿ ಪ್ರಾರ್ಥಿಸುತ್ತಾನೆ. ಅವರಿಗೋಸ್ಕರ ಅವನು ಯಜ್ಞಗಳನ್ನು ಸಮರ್ಪಿಸುತ್ತಾನೆ. ಈ ದಿನಗಳಲ್ಲಿ ನಾವು ಧಾರ್ಮಿಕ ವಿಚಾರಗಳ ಕುರಿತು ವಾದ ಮಾಡುವುದಾಗಲಿ ಜಗಳ ಮಾಡುವುದಾಗಲಿ ಪ್ರಯೋಜನ ತರುವಂಥದ್ದಲ್ಲ. ಹಾಗಾದರೆ ನಾವೇನು ಮಾಡಬಹುದು? ಪೌಲನು ಹೇಳುತ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಲ್ಲಿ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿಮಾಡಿರಿ ಎಂಬುದಾಗಿ. ಪ್ರಿಯರೇ, ಈಗ ಯೋಬನು ತನ್ನೊಂದಿಗೆ, ದೇವರೊಂದಿಗೆ ಹಾಗೂ ತನ್ನ ಸ್ನೇಹಿತರೊಂದಿಗೆ ಹೊಸ ಸಂಬಂಧವನ್ನು ಪಡಕೊಂಡಿದ್ದಾನೆ. ಈಗ ದೇವರು ಯೋಬನಿಗಾಗಿ ಕಾರ್ಯ ಮಾಡುತ್ತಾನೆ. ಯೋಬ 42ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು ಎಂಬುದಾಗಿ. ಪ್ರಿಯರೇ, ದೇವರು ಯೋಬನಿಗೆ 2ರಷ್ಟಾಗಿ ಹೇಗೆ ಒದಗಿಸಿದನು? ಮಾನವ ಸಂಬಂಧದ ಮೂಲಕವಾಗಿಯೇ. ಯೋಬ 42ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರೂ ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ರೀತಿ ಅವನ ಸಂಪತ್ತು ವೃದ್ಧಿಯಾಗತೊಡಗಿತ್ತು. ಆ ಸ್ನೇಹಿತರು ಅವನು ಹೊಸ ಪ್ರಾರಂಭ ಮಾಡುವುದಕ್ಕೆ ಸಹಾಯ ನೀಡಿದರು. ಯೋಬನು ಒಳ್ಳೆ ವ್ಯವಹಾರಸ್ಥನಾಗಿದ್ದನು. ಅವನಿಗೆ ಮೊದಲಿದ್ದದ್ದಕ್ಕಿಂತ 2ರಷ್ಟನ್ನು ದೇವರು ಒದಗಿಸಿದನು. ಯೋಬ 42ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳೂ ಆದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಪಶು ಸಂಪತ್ತು 2ರಷ್ಟಾಯಿತು. ಅವನಿಗೆ 7 ಜನ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳೂ ಆದರು ಎಂದು ಇಲ್ಲಿ ಹೇಳಿದೆ. ದೇವರು ಈ ವಿಚಾರವನ್ನು 2ರಷ್ಟು ಮಾಡಲಿಲ್ಲವೆಂದು ಯಾರಾದರೂ ಹೇಳಬಹುದು. ಯೋಬನಿಗೆ ಮೊದಲಿದ್ದ ಮಕ್ಕಳೆಲ್ಲ ಸತ್ತಿದ್ದರೂ ಅವರು ಅವನ ಮಕ್ಕಳೇ ಆಗಿದ್ದರು. ಅವನು ಅವರೊಂದಿಗೆ ಸೇರಲಿದ್ದನು. ಈಗ ಅವನು ಅವರ ಜೊತೆಯಲ್ಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಮರಣದಲ್ಲಿ ಕಳಕೊಳ್ಳುವುದಿಲ್ಲ. ದೇವಸೇವಕರಾದ ಮೆಗ್ಗಿಯವರು ಹೀಗೆ ಹೇಳುತ್ತಾರೆ, ನನ್ನ ಚಿಕ್ಕ ಮಗಳು ಅಲ್ಲಿದ್ದಾಳೆ, ನನಗೆ 2 ಪುತ್ರಿಯರೆಂದು ನಾನು ಯಾವಾಗಲೂ ಹೇಳುತ್ತೇನೆ. ಒಬ್ಬಳೇ ನನ್ನೊಂದಿಗಿರುವುದನ್ನು ಕಂಡವರು ನನಗೇನೋ ಆಗಿದೆ ಎಂದು ನೆನೆಸುತ್ತಾರೆ. ಆದರೆ ನನ್ನ ಒಬ್ಬ ಮಗಳು ಪರಲೋಕದಲ್ಲಿದ್ದಾಳೆ. ಆಕೆಯ ಕುರಿತಾಗಿ ನಾನು ಯಾವ ಚಿಂತೆಯನ್ನು ಮಾಡುವುದಿಲ್ಲ. ಈಗ ಇಲ್ಲಿ ನನ್ನೊಂದಿಗಿರುವವಳ ಚಿಂತೆ ಮಾತ್ರ ನನಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬ 42ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಮೊದಲನೆಯವಳಿಗೆ ಯಮೀಮ, 2ನೇಯವಳಿಗೆ ಕೆಚಿಯ, 3ನೇಯವಳಿಗೆ ಕೆರೆನಹ ಪುವಕ್ ಎಂದು ಹೆಸರಿಟ್ಟನು. ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಆ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ. ತಂದೆಯು ಅಣ್ಣ ತಮ್ಮಂದಿರಿಗೆ ಕೊಟ್ಟ ಹಾಗೆ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಾಗಿ ಅವರಿಗೆ ಹೆಸರು ಹುಡುಕಬೇಕಾದಲ್ಲಿ ಈ ಯೋಬನ ಮಕ್ಕಳ ಹೆಸರುಗಳನ್ನು ನೆನಪಿನಲ್ಲಿಡಿರಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಯೋಬ 42ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಯೋಬನು 140 ವರ್ಷ ಬಾಳಿ
ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ 4 ತಲೆಗಳನ್ನು ಕಂಡನು. ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಇದರ ನಂತರ 140 ವರ್ಷ ಬದುಕಿದನು. ಅಂದರೆ ಅವನು ಆದಿಪಿತೃಗಳ ಸಾಲಿಗೆ ಸೇರಿದನು. ಇದೆಲ್ಲ ಆದ ಬಳಿಕವೂ ಅವನು ತನ್ನ ಮುಂದಣ ಸಂತಾನದ 4 ತಲೆಗಳನ್ನು ಕಂಡನು. ಅವನು ಸಾಯುವಾಗ ಮುದುಕನೂ ಪ್ರಾಯ ತುಂಬಿದವನೂ ಆಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಯೋಬನ ಪುಸ್ತಕದ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ನಮಗೆ ಅಮೂಲ್ಯವಾದ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ನಾವು ತಿಳಿದುಕೊಂಡಂಥ ಸತ್ಯವನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಕೂಡ ನಾವಿರುವಂಥ ಸ್ಥಿತಿಗತಿಗಳಲ್ಲಿ ದೇವರ ಎದುರಿನಲ್ಲಿ ದೀನರಾಗಿ ನಾನತ್ವವನ್ನು ತ್ಯಜಿಸಿ ರಕ್ಷಣೆಯ ಸಂತೋಷದಲ್ಲಿ ಪ್ರೀತಿ ಕೃಪೆಗಳಿಂದ ತುಂಬಿದವರಾಗಿ ಜೀವಿಸೋಣ. ಇತರರಿಗೆ ಮಾದರಿಯಾಗಿ ಮುಂದೆ ಸಾಗೋಣ. ಈಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಕೃಪೆಯಿಂದ ಬಹು ಅಮೂಲ್ಯವಾದ ಸತ್ಯಗಳನ್ನು ಒಳಗೊಂಡಿದ್ದ ಯೋಬನ ಪುಸ್ತಕದ ಅಧ್ಯಯನವನ್ನು ಮಾಡಿ ಈಗ ಮುಗಿಸಿದ್ದೇವೆ. ದೇವರ ನಡೆಸುವಿಕೆಗಾಗಿ ಆತನಿಗೆ ಮಹಿಮೆಯಾಗಲಿ. ನಾವು ಸ್ವನೀತಿಯವರಾಗಿರದೆ ಪಶ್ಚಾತ್ತಾಪದಿಂದ ದೇವರಿಂದ ರಕ್ಷಣೆಯನ್ನು ಪಡ್ಕೊಂಡವರಾಗಿ ದೇವರ ನೀತಿಗೆ ಅನುಸಾರವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸಿ ಇತರರನ್ನು ದೇವರ ಬಳಿಗೆ ನಡೆಸೋಣ. ದೇವರು ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಉಪಯೋಗಿಸಲಿ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ಯೋಬನ ಜೀವಿತದ ಮೂಲಕ, ಈ ಪುಸ್ತಕದ ಮೂಲಕ ನಾವು ಕಲಿತಂಥ ಪ್ರತಿಯೊಂದು ಆತ್ಮಿಕ ವಿಚಾರಗಳಿಗಾಗಿಯೂ ಆಶೀರ್ವಾದಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು, ಮಿತ್ರರನ್ನು ಆಶೀರ್ವದಿಸು. ಅವರು ಕೂಡ ಈ ಎಲ್ಲ ಸತ್ಯಾಂಶಗಳನ್ನು ಕಲಿತು ತಮ್ಮ ಜೀವಿತದಲ್ಲಿ ಕರ್ತನೆ ಅದನ್ನು ಅಳವಡಿಸಿಕೊಂಡು ನಿನ್ನ ನಾಮದ ಮಹಿಮೆಗೆಂದು ಜೀವಿಸುವಂತೆ ಕೃಪೆ ತೋರಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಯೋಬನ ಪುಸ್ತಕದ ಅಧ್ಯಯನವು ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.